Eighth one. How does the Mother India complain about social unrest in the poem The Song of India? How does the Mother India complain about the social unrest? ಸಾಮಾಜಿಕ ಒಂದು ಪಿಡುಗಿನ ಬಗ್ಗೆ ಹೇಗೆ ಹೇಳ್ತಾರೆ? ಮದರ್ ಇಂಡಿಯಾ ಕಂಪ್ಲೇನ್ಸ್ ಅಬೌಟ್ ದ ಸ್ಟ್ರೈಕ್ಸ್. ಸ್ಟ್ರೈಕ್ ಅಂತಂದ್ರೆ ಸ್ಟ್ರೈಕ್ ಮಾಡೋದು ಗೊತ್ತಿದೆ ಅಲ್ವಾ? ಸಾರಿ. Mother India complains about the strikes in the society and mutual conflict between the people of upper class and lower classes in terms of economic and social status. ಅಂದ್ರೆ ಭಾರತದಲ್ಲಿ ನಡೀತಾ ಇರುವಂತಹ ಸ್ಟ್ರೈಕ್ಗಳ ಬಗ್ಗೆ. ಓಕೆ, ಸೊ ಬಂದ್ಗಳು ನಡೀತಾ ಇರ್ತವೆ ಅಲ್ವಾ? ಸೊ ವಿರೋಧಗಳು ನಡೀತಾ ಇರ್ತವೆ. ಸೊ ಇವೆಲ್ಲದರ ಬಗ್ಗೆ ಮಾತಾಡು. ಅದೇ ರೀತಿ ಮ್ಯೂಚುವಲ್ ಕಾನ್ಫ್ಲಿಕ್ಟ್, ಪರಸ್ಪರ ಜಗಳ ನಡೀತಾ ಇದೆ ಇಲ್ಲಿ, ಅದರ ಬಗ್ಗೆ ಹೇಳಿ. ಬಿಟ್ವೀನ್ ದ ಪೀಪಲ್ ಆಫ್ ಅಪ್ಪರ್ ಕ್ಲಾಸ್ ಅಂಡ್ ಲೋವರ್ ಕ್ಲಾಸ್, ಅಂದ್ರೆ ಮೇಲ್ವರ್ಗದವರು ಮತ್ತು ಕೆಳವರ್ಗದವರ ನಡುವೆ ಇರುವಂತಹ ಭಿನ್ನಾಭಿಪ್ರಾಯಗಳು, ಜಗಳಗಳನ್ನ ಆಕೆ ಇಕನಾಮಿಕ್ ಮತ್ತು ಸೋಷಿಯಲ್ ಸ್ಟೇಟಸ್ ಅಂದ್ರೆ ಆರ್ಥಿಕ ಮತ್ತು ಸಾಮಾಜಿಕ ಅಂತರ ಹೇಗೆ ಇದೆ ಭಾರತದಲ್ಲಿ ಅನ್ನೋದ್ರ ಬಗ್ಗೆ ಮದರ್ ಇಂಡಿಯಾ ಕಂಪ್ಲೇಂಟ್ ಮಾಡ್ತಾ ಇದ್ದಾಳೆ, ದೂರು ಹೇಳ್ತಾ ಇದ್ದಾಳೆ. ಯಾವುದರ ಬಗ್ಗೆ? ಇಲ್ಲಿ ನಡೆಯುವಂತಹ ಸ್ಟ್ರೈಕ್ಗಳ ಬಗ್ಗೆ ಅಲ್ವಾ? ಸೊ ಸ್ಟ್ರೈಕ್ಗಳ ಬಗ್ಗೆ, ಇಲ್ಲಿ ನಡೆಯುವಂತಹ ಪರಸ್ಪರ ವಿರೋಧಾಭಾಸಗಳು ಅಂದ್ರೆ ಭಿನ್ನಾಭಿಪ್ರಾಯಗಳು ಎಲ್ಲಿ ಇದೆ? ಅಪ್ಪರ್ ಮೇಲ್ವರ್ಗ ಮತ್ತು ಕೆಳವರ್ಗದ ನಡುವೆ ಇರುವ ಅಂತರ, ಭಿನ್ನಾಭಿಪ್ರಾಯ ಯಾವ ರೀತಿಯಲ್ಲಿ? ಆರ್ಥಿಕ, ಅದೇ ರೀತಿ ಸಾಮಾಜಿಕ ರೀತಿಯಲ್ಲೂ ಕೂಡ ಇರುವಂತಹ ಭಿನ್ನಾಭಿಪ್ರಾಯಗಳ ಬಗ್ಗೆ ಮದರ್ ಇಂಡಿಯಾ ಹೇಳ್ತಾಳೆ. ಓಕೆ, ಸೊ ದಿಸ್ ಇಸ್ ದ ಆನ್ಸರ್. ಓಕೆ, ಇಲ್ಲಿ ನಡೆಯುವಂತಹ ಸ್ಟ್ರೈಕ್ ಅಂದ್ರೆ ಏನು ಮಕ್ಕಳೇ? ಮುಷ್ಕರ ಹೂಡುವುದು, ಸ್ಟ್ರೈಕ್ ಮಾಡೋದು. ಕಾನ್ಫ್ಲಿಕ್ಟ್ ಅಂದ್ರೆ ಭಿನ್ನಾಭಿಪ್ರಾಯ. ಇವೆಲ್ಲ ಕೆಲವೊಂದು ಅರ್ಥಗಳು, ಭಿನ್ನಾಭಿಪ್ರಾಯಗಳು ಅಥವಾ ಜಗಳ ಅಂತಾನು ಹೇಳ್ಬೋದು. ಅಪ್ಪರ್ ಕ್ಲಾಸ್ ಅಂಡ್ ಲೋವರ್ ಕ್ಲಾಸ್ ಅಂದ್ರೆ ಮೇಲ್ವರ್ಗ ಮತ್ತು ಕೆಳವರ್ಗ. ಇನ್ ಇಕನಾಮಿಕ್ ಅಂದ್ರೆ ಆರ್ಥಿಕ ಮತ್ತು ಸಾಮಾಜಿಕ. ಆರ್ಥಿಕ ಮತ್ತು ಸಾಮಾಜಿಕ. ಓಕೆ, ಸೊ ನಾವು ಇನ್ನೊಂದ್ಸಲಿ ನೋಡೋಣ. ಮದರ್ ಇಂಡಿಯಾ ಕಂಪ್ಲೇನ್ಸ್ ಅಬೌಟ್ ದ ಸ್ಟ್ರೈಕ್ಸ್ ಇನ್ ದ ಸೊಸೈಟಿ ಅಂಡ್ ಮ್ಯೂಚುವಲ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ದ ಪೀಪಲ್ ಆಫ್ ಅಪ್ಪರ್ ಕ್ಲಾಸ್ ಅಂಡ್ ಲೋವರ್ ಕ್ಲಾಸ್ ಇನ್ ಟರ್ಮ್ಸ್ ಆಫ್ ಇಕನಾಮಿಕ್ ಅಂಡ್ ಸೋಷಿಯಲ್ ಸ್ಟೇಟಸ್.